ಕಿಸರ ಕಿಸರ ಈಗ ಹೆಂಗಿದ್ದಿಲ್ಲ? ಈಗ ಹೊಸಿ ಸುಮಾರಾಗಿದ್ದೀನಿ ಕಣೆವೋ. ಅಯ್ಯೋ ಆಳಾದೋನೆ ಬೆಳಿಗ್ಗೆ ಹಂಗೆ ಆಡ್ಬಿಟ್ಟಲ್ಲ, ನನ್ನ ಜೀವನೇ ಬಾಯಿಗೆ ಬಂದಿತ್ತು. ಸತೀಸ ಹಂಗೆ ಅಂದಿದ್ದಕ್ಕೂ ಇನ್ನ ಕೈ ಕಾಲು ನಡ್ಕತ್ಕೊಬಿಟ್ಟಿದ್ದು. ಹಂಗೆ ಅಂದ್ಲ ಆಡೋದು, ಕುಡ್ದುಬಿಟ್ಟು ಕುಣಿತಾನೆ ಹಾಳ ಬಸ್ತೀವನ್ನ ನನ್ನ ಹೊಟ್ಟೆ ಹೊಸಕ್ಕೆ. ಯವ್ವ ನೀನೊಳ್ಳೆ ಅವ್ನು ಮಾತು ಕೇಳ್ಕೊಂಡು ಗುಪ್ಲಾಡ್ತೀಯಲ್ಲ, ಏನು ಹೊಸ್ದಾಗಿ ಕುಡ್ತಿದ್ದೀನಿ? ಎಷ್ಟು ವರ್ಷದಿಂದ ಕುಡಿತೀವಿ? ಯಾವತ್ತೂ ಆಗದೆ ಇರೋದು ನೆನ್ನೆ ಆಗೋದಂತೆ. ಅವ್ನಿಗೇನು ಗೊತ್ತು, ಹೇಳ್ತಾನೆ, ನೀನು ಕೇಳು. ಅದು ಗ್ಯಾಸ್ಟ್ರಿಕ್ಕಿಗೂ ಏನೋ ಆಗಿತ್ತು, ಅದಕ್ಕೆ ಹಂಗಾಡ್ದೆ. ಕುಡ್ದಿದ್ನಲ್ಲ ಅದಕ್ಕೆ ಮೇಲೆ ಜಾಸ್ತಿ ಆಗೋತ್ತು. ಅಷ್ಟು ಬಿಟ್ಟರೆ ಕುಡ್ದಿದ್ದಕ್ಕೆ ಆಗಿದ್ದು ಅಂತೇನಿಲ್ಲ ಕಣ. ಹಂಗಿದ್ರೆ ಪ್ರಪಂಚದಲ್ಲಿ ಒಬ್ಬರು ಕುಡಿತಾನೆ ಇರಲಿಲ್ಲ. ಎಂತ ನೋವು ಬಂದಿತ್ತು ಗೊತ್ತೇ? ನೀನೊಬ್ಳು ಅವ್ನು ಮಾತು ಕೇಳ್ಕೊಂಡು ಯಾಳು ಬಸ್ತೀವನ ಯಾತ್ಕೋ ಸದ್ಯಕ್ಕೇನೂ ಆಗ್ಲಿಲ್ಲ, ಅದೇ ಪುಣ್ಯ. ವಿಷಯ ಗೊತ್ತೈತೇನೋ? ಹ್ಞೂ ಗೊತ್ತಾಯ್ತದೆ. ಒತ್ತಾರಿಂದ ಕ್ವಾಣಬಿಟ್ಟು ಹಚ್ಕೋಗಿಲ್ಲ. ವಿಷಯ ಏನು ನನಗೇನು ಗೊತ್ತು? ಏನು ವಿಷಯ ಹೇಳು. ಹೇ ಸಸಿ ಬಿಮನ್ಸೆ ಕಣ್ಲಾ? ಬೆಳಿಗ್ಗೆ ನಿನ್ನ ಕುಟೆ ಮಾತಾಡ್ಕೊಂಡು ಹಚ್ಕೋಲ್ಲ ಸತೀಸ. ಸಸಿ ಅಲ್ಲೇ ಬತ್ತಿದ್ದಳು, ತಲೆ ಸುದ್ದಿದ್ಲು. ಏನಕ್ಕೆ ಅಂತ ಮಾಡಿ ನೋಡ್ರೆ ಬಿಮನ್ಸೆ. ಹ್ಞೂ ಅವ್ರದ್ದು ಇವಾಗಲಯ್ಯಾ? ಹ್ಞೂ ಕಣ್ಲಾ. ಹೋಗ್ಲಿ ಬಿಡ್ಲ, ಸ್ಯಾನೇ ದಿವಸದಿಂದ ಪಾಪ ಆಗಿಲ್ಲ ಅಂತಿದ್ದೆ ಸತೀಸ. ಹೆಂಗೋ ಆಯ್ತು ಕಣ. ಓ ಆಗಲಿ ಬಿಡು, ಅದ್ಯಾವ ದೊಡ್ಡ ವಿಷಯ ಅಂತ ಹೇಳಕ್ಕೆ ಬಂದಿದ್ದಿ? ಯಾಳು ಬಸ್ತೀವನೇ ನೀನು ಖುಷಿಯಾಗೋ ವಿಷಯವೇ ಇಲ್ವೇ? ನನಗೆ ಖುಷಿಯಾಗೋ ವಿಷಯ ಇಲ್ಲ. ಕೊಡು ಕೈಗೊಂದು 2,000 ಖುಷಿ ಆಯ್ತೀನಿ ಕಣ. ಅಲ್ಲೋಡು ಆಳ ಬಸ್ತೀವನು. ಸರಿ ಬಸಾರು ಮಾಡ್ತೀವಿ. ಎದ್ಬಾ ಊಟಕ್ಕೆ, ನಿಮ್ಮ ಅಪ್ಪ ಬರ್ತಾರೆ. ಅಷ್ಟೊಳಗೆ ಉಣ್ಬಿಟ್ಟು ಮನಿಕೋ. ಆಮೇಲೆ ಫ್ಯಾಕ್ಟ್ರಿ ಕಡೆಗೆ ಹೋಗಿಲ್ಲ ಅಂತ ಬೈತಾರೆ ಕಣ. ಅಯ್ಯೋ ಬಿಡು, ನಿನ್ನ ಗಂಡಗೆ ನಾನು ಬೈಬಿಟ್ರೆ ನೀನು ಮಗನಿಗೇನೋ ಮಾಡೋಣ ಕೊಡೋಣ ಅನ್ನೋದಿಲ್ಲ. ಬರೀ ಬೈಯೋದೇ ನಿನ್ನ ಗಂಡ ಕೈಲಾಗೋದು. ನೋಡ್ದಾ ಹಿಂಗೆ ಮಾತಾಡ್ಬಿಡಕ್ಕೆ ಕಿಸೋರ ಅವತ್ತೇ ಹೇಳಿವ್ನಿ ಎಲ್ಲ. ಮತ್ತೆ ನೀನು ಹೇಳಿದ್ದು ಒಂದು ಆಗಲಿಲ್ಲ. ಅವಳೇನೋ ಬರ್ದಾರೆ ಮಾಡ್ಬಿಡ್ತೀನಿ, ನಿನಗೆ ಮೈಸೂರು ಫ್ಯಾಕ್ಟ್ರಿ ಕೊಡ್ಸ್ಬಿಡ್ತೀನಿ, ಜಮೀನ್ದಾರಿಗೆ ಕೊಡ್ಸ್ಬಿಡ್ತೀನಿ ಹಿಂದೆ. ನಿನ್ನ ಗಂಡ ಎಲ್ಲದಕ್ಕೂ ರಪ್ಪಂತ ತಣ್ಣೀರಷ್ಟು ಹೋಗಾಯ್ತಲ್ಲ. ಸುಮ್ಕಿರ್ಲ, ನೀನು ಅಂಡ್ರನ್ನ ತಪ್ಸೋಕ್ಕಾಗಲಿಲ್ಲ ದಿಟ. ಅದು ಆ ಸತೀಸ ಇಬ್ಬರೂ ಅಡ್ಗ ಆಯ್ಕೂರು. ಹಾಗಂತ ಮೈಸೂರು ಫ್ಯಾಕ್ಟ್ರಿ ಬಿಟ್ಕೊಟ್ಟೇನೆ. ಇಲ್ಲ ಕಣ ಹೇಳ ಮಾಡಿ ಅದೇನು ಮಾಡ್ತೀಯೋ? ಸರಿ ಈಗ ಎದ್ಬಾ, ಬಿಟ್ಬಿಟ್ಟು ನೋಟ್ಕೊಂಡ್ಬಿಟ್ಟು ಅದೇನು ಕೆಲಸ ನೋಡು. ಈಗ ಹೆಂಗಿರು ಹುಷಾರಾಗಿದೆಯಲ್ಲ, ನಿಮ್ಮ ಅಪ್ಪಗಿಪ್ಪ ಅಂದರೆ ಬೈತಾರೆ ಕಣ ನನ್ನ. ಯಾರು ಹುಷಾರಾಗಿರೋದು? ಹೋಗ್ಯವ ಇನ್ನೂ ಹುಸಿ ನೋಯ್ತದೆ. ನಾನು ಸುಮ್ಕೆ ಹಂಗೆ ಮಂದಿವ್ನ ಕಣ, ನನ್ನ ಲಬ್ಬು ಅಂತ ಪಡ್ಕೊಳ್ಳೋಣ ಅಂತ. ಹಾಳು ಬಸ್ತಿ ನನ್ನ ಮಗ, ಸೋಂಬೇರಿ ಬಿದ್ದೋಗಿದ್ದೀನಿ ನೀನು. ಅಯ್ಯ ಹೋಗೆ ಯಾವ ಕೆಲಸ ನೋಡು. ಸೋಂಬೇರಿ ನಾನು ಕಷ್ಟ ನನಗಾಗಿರಾಗ ಸಂದಿಕ್ಕೆ ಹೆಂಗಪ್ಪ ಹೊಂಚ್ಕೊಳ್ಳೋದು, ಏನು ಹೆಂಗಪ್ಪ ಕುಡಿಯೋದು ಅಂತವ. ಹ್ಞೂ ನಮ್ಮಪ್ಪ ಇಷ್ಟು ದಿವಸ ಸತೀಸಣ್ಣನೇ ತಲೆ ಮೇಲೆ ಓದ್ಕೊಂಡು ಮೆರೆಸ್ತಿದ್ದ. ಇನ್ನು ಅವನಿಗೊಂದು ಮಗ ಆಗ್ಬಿಟ್ರೆ ಇನ್ನು ನಮ್ಮ ಮಗನ ಓದ್ಕೊಂಡು ಮೆರೆಸ್ತಾನೋ ಏನೋ. ಗಿರ್ಜಿ ಬಿರ್ಬೇನ ಹೊಟ್ಟೆ ತಾಮರೆ, ಹೊಟ್ಟೆ ಚುರು ಕೊಟ್ಟೋಯ್ತದೆ. ಅಯ್ಯೋ ಆಲೆ ಬಂದ್ಬಿಟ್ರೆ ಇರ್ರಿ ಹೊಸಿ, ಒಂದೊಂದು 5 ನಿಮಿಷ ಆಗೋಯ್ತು, ಕೂತ್ಕೊಳ್ರಿ. ಇದೇನೇ ಇನ್ನೂ ಆಗಿಲ್ವೇನೆ? ಗಂಟೆ 2:30 ಆಯ್ತದೆ, ಇನ್ನೇ ಹೋಗ್ಲೇ ನೀನು ಮಾಡೋದು? ಅಯ್ಯ ನಾನೇನು ಮಾಡಲಿ, ಒಬ್ಬಳೇ ಮಾಡೋದು ಬ್ಯಾಡ್ವೇ ಇಲ್ಲಿ? ಅದ್ಯಾಕೆ ಒಬ್ಬಳೇ ಮಾಡ್ತಿದ್ದಿ? ಸಸಿಯ ತಗೋದ್ಲು? ಅಯ್ಯ ಯಜಮಾನಪ್ಪ, ನಿಂಗೆ ಅಷ್ಟು ವಿಷಯ ಗೊತ್ತಿಲ್ವೇ? ಏನು ವಿಷಯ ಹೇಳಿದ್ರೆ ತಾನೇ ಗೊತ್ತಾಕೆ? ಅಯ್ಯೋ ನನ್ನ ಬುದ್ಧಿಗೆ ನೀವು ಬಂದವ್ರನ್ನ ಏನು ವಿಷಯ ಹೇಳ್ದಿರ ಗಡಿ ಬಿಡಿಲಿ ಮಾತಾಡ್ತಾವೆ ನೀನು ನೋಡು. ತಾತ ಇದ್ದಿದ್ದೀರಿ ಕಣ್ರಿ, ಇನ್ನೊಂದು ಮೊಮ್ಮಗ ಇದೇನೆ ಪವಿಗೆ ನೋಡ್ರಿ. ಮನೆ ಮದುವೆ ಆಗದೆ ಇನ್ನು ಅನಿತಂದು ಇನ್ನು 3 ತಿಂಗಳದೆ. ಇನ್ಯಾವ್ದಲೆ ತಾತ? ಅಯ್ಯ ಪವಿಗೆ ಕಿಸರಂಗಾದ್ರೆ ಸತೀಸಂಗಾದ್ರೆ ಇಲ್ವೇ? ಹಾಂ ಏನಂದ್ರೆ ಇನ್ನೊಂದಿದ್ದೇಳು? ಹೂ ಕಣೇಳೆ, ಬೆಳಿಗ್ಗೆನೆಯ ಸಸಿ ತಾಸು ಬಿದ್ಲು, ಅವಾಗ ಗೊತ್ತಾಯ್ತು ಸತೀಶ್ನು ಮನೇಲೇ ಇದ್ದ. ಸಸಿ ಬಿಮನ್ಸೆ. ಓಹ್ ಒಳ್ಳೇದಾಯ್ತು. ಹೆಂಗೋ ಅದ್ಯಾವರು ಇವಾಗ ಕಂಡ್ಬಿಟ್ಟ. ಹೆಂಗೋ ಮನ್ ತುಂಬ ಮಕ್ಕಳು. ಒಳ್ಳೇದಾಯ್ತು. ಎಲ್ಲೊಳ್ಳೆ ಸತೀಸ ತಗೋದ? ಸತೀಸ ಈಗ ಹೊಸಿ ಹೊತ್ತಿದ್ದ, ಈಗೆಲ್ಲ ಹೋಗಿರ್ಬೇಕಪ್ಪ, ಸದ್ದಿಲ್ಲ. ಸಸಿ ಮ್ಯಾಲೆ ಅವಳೆ. ಒಳ್ಳೆ ಸುದ್ದಿ ಅಲ್ಲೇ ಗಿರ್ಜಿ. ಅಡುಗೆ ತಾನೆ, ಇನ್ನೊಂದು ಅರ್ಧ ಗಂಟೆ ತಡಾರ ಪರವಾಗಿಲ್ಲ. ಬಿರ್ಬನ್ ಮಾಡು. ಬಾ ಸಸಿ ಮಾತಾಡ್ಸ್ಕೊಬ್ರಣ್ಣ. ಇಷ್ಟ ಗಂಟೆ ಕುದುರೆ ಮೇಲೆ ಇದ್ರಿ, ಈಗ ಸಮಾಧಾನ ಆಗೋಯ್ತೇನೋ. ನಡೀರಿ ಬಂದೆ. ನಾನು ಚೂರು ಸಾರ್ಗೆ ಒಗ್ಗರಣೆ ಹಾಕ್ಬಿಡ್ತೀನಿ. ಗಿರ್ಜಿ ಬಾರೆ, ನಾನು ಒಬ್ಬನೇ ಹೋಗಿ ಹೆಂಗೆ ಮಾತಾಡ್ಸ್ಲಿ. ಬಾರೆ ಬರ್ರಿ ಇಲ್ಲೇ ಅವಳೆ ಬರ್ರಿ. ವಾ ಗಿರ್ಜಿ ಮಲ್ಗವಳಲ್ಲೇ, ಆಮೇಕಿಂದ ಮಾತಾಡ್ಸಿರಾಗೋದು. ಸರಿ ಬಾ, ಅವಳು ಮನೆ ಕಂಡಿರಲಿ. ಸುಮ್ಕಿರ್ರಿ, ಇವಾಗಿನಲೇ ಹಿಂಗೆ ಮನೆ ಕಂಡು ಯಾವಾಗಲೂ ನಿದ್ದೆ ಮಾಡಿದ್ರೆ ಮಗ ಚುರುಕಾಗ್ತಾನೆ ಹೆಂಗಿದತ್ತು. ಆಮೇಲೆ ಅದು ಸೋಂಬೇರಿ ಆಗುತ್ತದೆ. ಬಾ ಮಾತಾಡ್ಸುವಂತೆ ಏನು ಹಾಕಿಲ್ಲ. ಈಗ ಗಂಡ ಹೋಗೋನೆ ಈಗೆಲ್ಲೋ ನಿದ್ದೆ ಹತ್ತಿರ್ತದೆ, ಮಾತಾಡೋಕ್ಕೇನು. ಶಶಿ ಎದೊಳವ, ನೋಡಿ ನಿಮ್ಮ ಮಾವ ಬಂದವ್ರೆ. ಹಾಂ ಮಾವ ಬಂದರೆ? ಮಾವ ನಿಧಾನ ಕಣವ, ಹಂಗೆ ದಡ ಬಡ ಮಾಡಬೇಡ ಆಯ್ತೆ. ಹೆಂಗಿದ್ದೀವ? ಏನೋ ಒಳ್ಳೆ ಸುದ್ದಿ ಕೇಳಿದೆ, ಒಳ್ಳೆದು ತಾಯಿ
ನನಗೂ ಅದೇ ಒಂದು ಚಿಂತೆ ಆಗೋಗಿತ್ತು. ಅವ್ನಿಗಾಯ್ತು ಇವ್ನಿಗಾಗಲಿಲ್ವಲ್ಲ ಅಂತ. ಈಗ ಹೆಂಗವ ದೇವ್ರ ಒಟ್ಟೊಟ್ಟಿಗೆ ಕಂಡ್ಬಿಟ್ಟ. ಹೆಂಗಿದ್ದೀವ ಆರಾಮ? ಹ್ಞೂ ಮಾವಯ್ಯ, ನನಗೇನು ತೊಂದರೆ ಇಲ್ಲ. ಇದೆಂತ ತೊಂದರೆ ಶಶಿ? ಏನಂಥದ್ದು ಇಲ್ಲ. ನೀನು ಇನ್ನೂ ಎದ್ದು ಓಡಾಡಿದ್ರೆ ಆರಾಮು. ನಿಮ್ಮ ಮಾವನ ಕೇಳು, ನನ್ನ ಕಿಶೋರನ್ ಬಸ್ಸಿಗೆ ಎಷ್ಟು ಕೆಲಸ ಮಾಡಿದೆ ಅಂತವ. ನಿನ್ನ ಗಂಡ ಒಬ್ಬ ಗುಪ್ಲ ಕುಣಿತಾವನೆ, ಏನು ಮಾಡಬಾರ್ದು ಅಂತವ. ಹಂಗೆ ಕೂತ್ರೆ ಆಯ್ತದಾ? ಇಲ್ಲ ಕಣತೆ, ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ. ಈಗಲೂ ನನ್ನ ಮಾತನ್ನು ಮೀರ್ಬಿಟ್ಟು ಕೆಳಕೋರೆ ನನ್ನ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ಆಣೆ ಕುಸ್ಕೊಂಡು ಹೋಗೋರೆ. ನನ್ನ ಮಾತೇ ಕೇಳ್ತಿಲ್ಲ. ನನಗೂ ಹಿಂಗೆ ಕೂತ್ಕೊಂಡು ಮನಿಕೊಂಡಿರೋಕೆ ಆಯ್ತಾ ಇಲ್ಲ. ಮವ ನೀವನ್ನ ಹೊಸಿ ಹೇಳಿ ಅವ್ರಿಗೆ. ತಾಯಿ, ಈಗಿನ ಕಾಲದಾಗೆ ಆಗಿನ ಕಾಲದಂಗೆ ಅಲ್ಲ. ಈ ಗಿರ್ಜಿ ಆಡ್ತಾಳೆ, ಅವಳಿಗೆ ಗೊತ್ತಾಗಿಲ್ಲ. ಆದರೂ ಹೊಸಿ ಅತ್ತ ತಿರ್ಗಾಡ್ಕೊಂಡು ಕೆಲಸ ಮಾಡೋರೆ ಒಳ್ಳೇದು. ಈಗ ಒಂದೆರಡು ದಿವಸ ಸುಧಾರಿಸ್ಕೊಳವ. ಡಾಕ್ಟ್ರು ಕೂಟ ಹೋಗಿ ಏನು ಎತ್ತ ಅಂತ ಮಾತಾಡ್ಕೊ ಬಂದ್ಮೇಲೆ ಆಮೇಲೆ ಮಾಡಿದ್ರೆ ಆಯಿತು. ಮನೆ ಕೆಲಸ ಎಲ್ಲಿ ಓಡೋಯ್ತದೆ, ಬಿದ್ದಿರ್ತದೆ, ಎಷ್ಟು ಮಾಡೋರು ಇದೆಯಾ. ಗಿರ್ಜಿ ಅವಳಲ್ಲ ನೋಡ್ಕೊತಾಳೆ. ಈಗ ಅವಳು ಮಲಗಿದಾಗ ನೀನು ಮಾಡಲಿಲ್ವೇ? ಈಗ ಆಯಿತು ತಗ, ಏನು ಒಂದೆರಡು ದಿವಸ ಡಾಕ್ಟ್ರು ಕೂಡ ಹೋಗಿ ತೋರ್ಸ್ಕೊ ಬಂದ್ಬಿಡಿ. ಆಮೇಲೆ ಕೇಳ್ಬಿಟ್ಟು ಬೇಕಾದ್ರೆ ಮಾಡೋರಾಯ್ತು. ಸುಮ್ಕೆ ನೀವೇ ದಡ ಬುಡ ಅಂತ ಮಾಡೋದು, ಆಮೇಲೆ ಒಂದೋಗೊಂದಾಗೋದು ಯಾಕೆ ಬೇಕು? ಅವನು ಪಾಪ ಬಲೆ ಆಸೆ ಆಗೋನೆ. ಈಗ ಹೆಂಗೋ ದೇವ್ರು ಕಂಡುಬಿಟ್ಟವನೆ, ಜೋಪಾನ ಕಾಪಾಡ್ಕೋಬೇಕು, ನಮ್ಮ ಕರ್ತವ್ಯ. ಒಂದೆರಡು ದಿವಸ ರೆಸ್ಟ್ ತಗೋ. ಏನಾಗಿರ್ಜಿ? ಅಲ್ಲ, ನೀವೊಳ್ಳೆ ಸಂದ ಕೇಳ್ತೀರಾ? ನಾವೆಲ್ಲ ಇರಲಿಲ್ವೇ, ನಾವೆಲ್ಲ ಮಾಡಲಿಲ್ವೇ? ಅವಾಗೆಲ್ಲ ಆಗಿದ್ದೆಯಪ್ಪ, ಈಗಲೂ ಆಯ್ತಾ ಇರೋದು. ಈಗೇನು ಪೆಸಲ್ಲಿ ನೀವು ಒಳ್ಳೆ ಸಂದ. ಅಲ್ಲ, ನಾವೆಲ್ಲ ಬಸ್ರೀರು ಅಂತ ಗೊತ್ತಾದ್ರೂ ಒಂದು ದಿವಸ ಕೂತ್ಕೊಂಡವ್ರಲ್ಲ ಮನಿಕೊಂಡವ್ರು. ಇನ್ನೂ ಪವಿ ಹುಟ್ಟಿದಾಗ ನಂಗೆ ಮಾಡೋಕೆ ಯಾರಿದ್ರು? 15 ದಿವಸಕ್ಕೆ ಎದ್ದು ಎಲ್ಲ ಕೆಲಸ ಮಾಡಿದವಳು ನಾನು. ಅಂಥದ್ರಲ್ಲಿ ನೀವು ಇನ್ನು ಈಗ ಕೂಸುಟ್ಟಕ್ಕೆ ಮುಂಚೆ ಕುಲಾಬಿ ನನಗೆ ಈಗ ಬಿಮನ್ಸಿ ಅಂತ ಗೊತ್ತಾದ ತಕ್ಷಣ ಅವಳನ್ನ ಕೈಕಾಲು ಕಟ್ಕೊಂಡು ಸುರೇ ಮೈ ಬಗ್ಸಿ ಕೆಲಸ ಮಾಡೋರಲ್ವೇ ನಾಳಿಕೆ ಸುಲಭವಾಗಿ ಡೆಲಿವರಿ ಆಗೋದು. ನೀವು ಒಳ್ಳೆ ಸಂದ ಕಟ್ತೀರಪ್ಪ, ಮಾವನು ಅಳಿನವೇ. ಕೀರ್ತಿ, ನಾನು ಹೇಳೋದು ಕೇಳ್ಕೊ. ನಾನು ಹೇಳ್ತಿರುವೆ, ಆಗ ಬೇರೆ ಈಗ ಬೇರೆ. ಕಾಲ ಬದಲಾದಂಗೆ ಆರೋಗ್ಯದ ಪರಿಸ್ಥಿತಿಗಳು ಬದಲಾಗವೆ. ನಾವು ಹುಷಾರಾಗಿರ್ಬೇಕಾದ್ರೆ ನಮ್ಮಿದು. ನಾಳೆ ಹೆಚ್ಚು ಕಡಿಮೆ ಆಯ್ತು, ಏನು ಹೇಳ್ತಿ ಸಿಂಗೆ ನೀನು? ಮನೆ ಕೆಲಸ ಅಂದ್ಕೊಂಡು ಹೋದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ ಗಿರ್ಜಿ ನೀನು. ಅವಳಿಗೆ ಈಗ ಒಂದೆರಡು ದಿವಸ ಇರಲಿ, ಡಾಕ್ಟ್ರು ಕೂಟ ಹೋಗಿ ತೋರಿಸ್ಕೊಬಂದು ಆಮೇಲೆ ಮಾಡವ, ಏನು ಪರವಾಗಿಲ್ಲ ಅಂದರೆ ಬೇಕಾದ್ರೆ ಮಾಡೋರಾಯ್ತು. ಈಗಲೇನು ಹೊಡೈತದೆ? ಇಲ್ಲೇನು 16 ಜನಕ್ಕೆ ನೀನು ಮಾಡಬೇಕೇ? ನಿನ್ನ ಕೈಲಿ ಆಗಲ್ಲ, ನಾನು ಆಳಿಕೋ. ಒಳ್ಳೆ ತಿಂತಾಳಲ್ಲ ಇವಳು. ಅಯ್ಯ, ಏನಾರು ಮಾಡ್ಕೊ ಹೋಗ್ರಿ. ನಾನು ಕೆಲಸಕ್ಕೇನಲ್ಲ, ನನಗೆ ಈ ಕೆಲಸ ಏನು ದೊಡ್ಡ ವಿಷಯನಲ್ಲ. ಅವತ್ತಿನ ಮಾಡಿದವಳು ಇವತ್ತೆಚ್ಚೆ ಬಡ ಬಡ ಮಾಡಾಕ್ತೀನಿ. ನಾನೇನಾದ್ರು ಅವ್ಳು ಕೂತ್ಕೊಂಡು ನಾಳೆ ಸಹ ಯಾರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ದಷ್ಟೇ. ನೋಡುವ, ನೀನು ತಲೆ ಕೆಸ್ಕೊಬೇಡ, ಆರಾಮಾಗಿರು. ಮಗಿನ ಕಡೆ ಜೋಪಾನ, ಒಳ್ಳೇದು ಕೇಳು, ಒಳ್ಳೇದು ತಿನ್ನು. ಡಾಕ್ಟ್ರ್ ಕೂತೆ ಹೋಗಿ ತೋರ್ಸ್ಕೊಬ. ಆಮೇಲೆ ಅವ್ರು ಮಾಡು ಅಂದರೆ ಮಾಡುವಂತೆ. ನಿನ್ನ ಗಂಡ ಹೇಳಿದ ಮಾತು ನೀರು ಬೇಡ. ಆಮೇಲೆ ಅವನು ಉತ್ಸಾಮಿ ಯಾಕೆ ಬೇಕು? ಅದು ಅಲ್ಲದೆ ಅವ್ನು ಹೇಳೋದು ದಿಟ. ಈಗ ನೋಡ್ತೀವಲ್ಲ, ಹಂಗೆ ಹಿಂಗೆ ಆದವ, ಅವಾಗ ಭಯ ಆಗಿರ್ತದೆ. ನೀನು ಹುಷಾರ್ಕಂತ ಏನಾರು ತಿಂದೋ ಕುಡ್ದೋ ನಿಂಬೆಣ್ಣು ಪಾನಕ ಮಾಡಿ ತಂದ್ಕೊಟ್ಟಿವ್ನಿ, ಬರ್ರಿ. ನಿಮಗೂ ಮಡಿಯೂನಿ. ಹ್ಞೂ ಮಾವಯ್ಯ, ಆಗಲೇ ಅತ್ತಮ್ಮ ತಂದ್ಕೊಟ್ರು. ಹೋಗ್ರಿ, ನೀವು ಕುಡೀರಿ. ಊಟ ಆಯ್ತಾ ಮಾವಯ್ಯ? ಇಲ್ಲ ಕಂತಾಯಿ, ಈಗ ಬಂದೆ. ನಿಮ್ಮ ಅತ್ತಂಗಂತಲ್ಲ, ಅದಕ್ಕೆ ಓಡ್ ಬಂದೆ. ಹೆಂಗೆ ಅವಳ ನೋಡ್ಕೊಂಡು ಹೋಗೋಣ ಅಂತೇಳಿ. ಒಳ್ಳೆ ಸುದ್ದಿ ಕೊಟ್ರಿ. ನೀವಿಬ್ರೂ ಸಂದಾಕಿ ಆರೋಗ್ಯವಾಗಿರೋ ಮೊಮ್ಮಕ್ಳನ್ನ ಕೊಟ್ಬಿಟ್ರೆ ಸಾಕು. ನೋಡ್ಬಿಟ್ಟು ಕಣ್ಮಿಸ್ಕೊಬಿಡ್ತೀವಿ. ಇನ್ನು ಹೆಣ್ಣು ಹುಡುಗಿ ಹೊಟ್ಟೆಲ್ ಒಂದು ಆಗ್ಬಿಟ್ರೆ ನಮಗೇನೇನು ಬೇಡ. ನೀನು ಏನಾದ್ರು ತಿನ್ನಂಗೆ ಆಸೆ ಇದ್ರೆ ನಿಮ್ಮ ಅತ್ತೆನ ಕೇಳಿ ಮಾಡಿಸ್ಕೊ, ಆಯ್ತೆ? ಏನೇ ಸಂಕೋಚ ಪಟ್ಕೋಬೇಡ. ಏನು ತಾಯಿ? ಅಯ್ಯೋ ಮಾವಯ್ಯ, ನನಗೆಂತ ಸಂಕೋಚ? ನಮ್ಮನೆಗೆ ನಾನು ಸಂಕೋಚ ಪಟ್ಕೊಳ್ಳೋದೆ ಏನಿಲ್ಲ ಕಣೆ. ಹೇಳಿ, ನಿಮ್ಮವ್ರ ಮನೆಗೆ ವಿಷಯ ತಿಳಿಸ್ತೇನವ? ಪ್ರಶಾಂತಂಗೆ ಫೋನ್ ಮಾಡಬೇಕೆ? ಇಲ್ಲ ಮಾವಯ್ಯ, ಇನ್ನೂ ಹೇಳಿಲ್ಲ ನಾನು. ಇವರೇನೋ ಫೋನ್ ಮಾಡಿರೋ ಏನೋ ಗೊತ್ತಿಲ್ಲ. ಮಾಡಬೇಕು ಮಾವಯ್ಯ, ಮಾಡ್ತೀನಿ. ಹ್ಞೂ, ತಡ ಮಾಡಬೇಡ ತಾಯಿ. ಇಂಥ ವಿಷಯ ಅವ್ರಿಗೂ ಖುಷಿ ಕೊಡೋವಂಥದ್ದು ಫೋನ್ ಮಾಡಿ ಹೇಳ್ಬಿಡು, ಆಯ್ತೆ? ಆದರೆ ಇವತ್ತು ನಾಳೆದಿ ನೋಡು, ನಿಧಾನಕ್ಕೆ ತಿರ್ಗಾಡ್ಕೊಂಡು ಮಂತಕ್ಕೆ ಹೋಗ್ಬಿಟ್ಟು ಬತ್ತೆ. ಏನು ಒಳ್ಳೆ ಸಂದ ಕೇಳಿರಿ. ಈಗ ಈ ಉರಿ ಬಿಸಿಲಿನಾಗೆ ಅವಳನ್ನ ಇಲ್ಲಿಂದ ಅವ್ರ ಅಮ್ಮನ ಮನೆ ಗಂಟು ಕಳಿಸಿದ್ರೆ ಅಷ್ಟೇ ಸುಸ್ತಾಗೋಯ್ತಾಳೆ. ಸುಮ್ಕಿರಿ, ಏನು ಬೇಡ ಕಣ. ಓ ಅವಳು ಹೇಳೋದು ದಿಟಾಕಂಡು ತಾಯಿ. ಏನು ರಣ ಹೇಳಿ ಬಿಸಿಲು ಸಾಕಾಗಿ ಹೋಗೋದೆ, ಮಳೆನೇ ಉಯ್ತಾ ಇಲ್ಲ, ಸಾಕಾಗಿ ಹೋಗೋದೆ. ಒಂದು ಕೆಲಸ ಮಾಡೋ, ಫೋನ್ ಮಾಡಿ ಹೇಳು, ಅವ್ರು ಯಾರು ಬಂದು ನೋಡ್ಕೊಂಡವ್ರೆ ಬರಲಿ. ಏನವ? ಹ್ಞೂ ಮಾವಯ್ಯ. ಏನೇ ತಾಯಿ, ಹಂಗೆ ಮಗ ನೋಡ್ಕೊಂಡು ನಿಂತ್ಬಿಟ್ಟೆ? ನಡಿ ನಡಿ, ಹೊಟ್ಟೆಕಿಕ್ಕು. ನನಗಂತೂ ತಿರುಗಿ ಹೊಟ್ಟೆ ಕಳ್ಳೆಲ್ಲ ಚುರುಗುಡ್ತಾವೆ. ಎಲ್ಲದ ನಿನ್ನ ಮಗ? ಏನು ಮಾಡ್ತಾವನೆ? ಅಯ್ಯೋ, ಇನ್ನೇನು ಮಾಡೋನು, ರೂಮನಾಗೆ ಮನ್ಗವನೆ. ಬೆಳಿಗ್ಗೆ ಅವನು ಹೊಟ್ಟೆ ಉರಿ ಅಂತ ಎದ್ಬಿಟ್ಟಿದ್ದ. ನನಗೆ ಗಾಬರಿನೇ ಬಿದ್ದೋಗಿದ್ದೆ. ಆಮೇಲೆ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಟ್ಮೇಕೆ ಹೊಸಿ ತಣ್ಣಗಾಯ್ತು ಅಂತ ಹೊಟ್ಟೆಗುಂಡ್ಬಿಟ್ಟು ಮನಿಕೊಂಡವನೆ. ಹ್ಞೂ, ಎಂಡ್ರು ಬಾಣ್ತನ ಮಾಡೋಕ್ಕೆ ಇವನೇ ಬಾಣ್ತನ ಮಾಡ್ಕೊಳಂಗವನೇ. ತಗೋ. ಅದ್ಯಾಕೆ ಹಂಗಂದಿರಿ? ಹುಷಾರಿಲ್ಲದಿದ್ದಕ್ಕಲ್ವೇ ಮಗ ಮನಗಿದ್ದಿದ್ದು? ಉಕ್ಕಣೆಡೆ ಅವ್ನ ಮಗನೇ ಕಣ. ಅವ್ನಿಗೊಂದು ಮಗ ಆಯ್ತಿರು ಮಗನು. ಅವ್ನು ಮಾಡಬಾರ್ದು ಕೆಲಸ ಮಾಡಿರೋ ನಿನ್ನ ಮಗನೇ. ಸರಿ ಆಯಿತು, ನಡಿ. ಆ ಫ್ಯಾಕ್ಟ್ರಿ ತಗೋಬಿಟ್ಟು ಬರಲ್ಲ ಅಂತ ಕೆಲಸ ಕೊಟ್ಟಿದ್ದೆ, ಅದಕ್ಕೆಲ್ಲಿ ಕಳ್ಳಾಟ ಆಡ್ತಾವನೋ ನಿನ್ನ ಮಗ. ಯಾವ ಫ್ಯಾಕ್ಟ್ರಿ ತಕ್ಕೆ?
ಇನ್ಯಾವ ಫ್ಯಾಕ್ಟ್ರಿ ತಕ್ಲೆ ಇಲ್ಲಿರೋಕೆ ನಾನು ಸತೀಸ ಓಡಾಡ್ತಿರ್ತೀವಿ ಮೈಸೂರ್ತೆ ತಾನೇ ಯಾರು ಹೋಗ್ದಿರ ಬರ್ದಿರೋದು ಹೋಗ್ಲಾ ಹೊಸಿ ನೋಡ್ಕೊ ಬಂದಿದ್ದೆ ಇಲ್ಲಿ ಮನಿಕೊಂಡು ಅವನು ಶೋಭಾ ನಾಡ್ಸ್ಕೊತಾ ಇರೋನು ಓದಾನೆ ಇಲ್ಲ ಕಣೇಳೆ ಕಳಿಸ್ತೀನಿ ಕಣ ನಾಳಿಕೆ ಮೈಸೂರು ಫ್ಯಾಕ್ಟ್ರಿ ತಕ್ಕೆ ನನಗೆ ಗೊತ್ತು ಅವ್ನು ನನಗೇನು ಹೇಳಿಲ್ಲ ಕಣ ಬರೀ ಊಟ ಮಾಡಿರಿ ಹೇಳ್ತೀನಿ ಅವನಿಗೆ ಸತೀಸ ಬರಲಿಲ್ವೇ ಅವನೇ ಸಿಕ್ಕ ನನಗೆ ಬರೋಕ್ಕೆ ನನಗೆ ಅವ್ನು ಬೆಳಿಗ್ಗೆಯಿಂದ ಅವನನ್ನು ನೋಡೇ ಇಲ್ಲ ಅಯ್ಯೋ ಮಾವಿಯ ಅದೇನೋ ದುಡ್ಡು ಕೊಡಬೇಕು ಅಂತ ಬಂದರು ತಾಯೇ ದುಡ್ಡು ಕೊಡೋಕ್ಕೆ ನಾನೇ ನಿನ್ನ ಗಂಡನ ಫೋನ್ ಮಾಡಿ ಕರೆದೆ ಅರೆ ಪುಣ್ಯಾತ್ಮ ಬರೋದು ಬೇಡವೆ ನಿಂಗಪ್ಪನ ಕೈ ಕೊಟ್ಬಿಟ್ಟು ನನಗೆ ಕೊಡು ಅಂತೇಳಿ ಆ ಫ್ಯಾಕ್ಟ್ರಿ ಬಾಕ್ಲಿಗೆ ಬಂದವನು ಅದೆಲ್ಲೋದ್ನು ಒಳಕ್ಕೆ ಬಂದಿಲ್ಲ ಅವ್ನು ನಿಂಗಪ್ಪ ಕೊಟ್ಟರು ಅಂತ ಕೊಟ್ಟ ಆಮೇಲೆ ನಾನು ಏನು ಫೋನ್ ಮಾಡೋಕ್ಕೆ ಹೋಗಲಿಲ್ಲ ಎಲ್ಲ ಒಂದು ಕೆಳ ಊಟಕ್ಕೆ ಬರ್ತಾನೆ ಅಂತ ಫೋನ್ ಏನು ಮಾಡೋಣ ವಾ ಅಲ್ಲೋ ಬರಲಿಲ್ವೇ ಹಂಗಾರೆ ಎಲ್ಲೋ ಹೋಗಿರ್ಬೇಕು ಮವೆ ಸರಿ ನಾನು ಫೋನ್ ಮಾಡ್ತೀನಿ ನೀವು ಹೋಗ್ರಿ ಊಟ ಮಾಡೋಗ್ರಿ